ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಇದೇ ಶನಿವಾರ, ಭಾನುವಾರ ಮತ್ತು ಸೋಮವಾರದಂದು ಅಂದರೆ 16, 17, 18ನೇ ತಾರೀಕಿನಂದು ರಾತ್ರಿ 8 ಗಂಟೆಗೆ ಝೂಮ್ ಆ್ಯಪಿನ ಮೂಲಕವಾಗಿ ನಾವು ಅಂಕ ಪ್ರಶ್ನಾವಳಿ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೀವಿ. ಈ ತರಗತಿಗೆ ಜ್ಯೋತಿಷ್ಯ ಬಲ್ಲವರು, ಜ್ಯೋತಿಷ್ಯ ಬಾರದವರು ಕೂಡ ಸೇರ್ಕೋಬಹುದು. ಅಂದರೆ ನನಗೆ ಜ್ಯೋತಿಷ್ಯ ಇತ್ಯಾದಿಗಳ ಅವಶ್ಯಕತೆ ಇದೆಯಾ, ಏನಾದ್ರು ಗ್ರಹಗಳ ಬಗ್ಗೆ ಇತ್ಯಾದಿಗಳು ಗೊತ್ತಿರಬೇಕಾ ಅಂದರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಪಾಲಿಸಬೇಕಾದಂಥ ನಿಯಮಗಳೇನು, ಒಬ್ಬ ಜ್ಯೋತಿಷಿಯಾಗಿ ಅಥವಾ ಒಬ್ಬ ಪ್ರಶ್ನೆಯನ್ನು ನೋಡುವವರು ಪಾಲಿಸಬೇಕಾದಂಥ ನಿಯಮಗಳೇನು, ನಮ್ಮ ಸಮಸ್ಯೆಗಳಿಗೆ ನಾವೇ ಪ್ರಶ್ನೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದಾ, ಎಷ್ಟು ಈಸಿಯಾಗಿ ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ಸಲ ನಾನು ತರಗತಿಯನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರೀ ಎಲ್ಲವೂ ಅಂಕದಿಂದಲೇ ಎಲ್ಲವೂ ಕೂಡಿರ್ತದೆ. ಅಂದರೆ ಯಾರಾದರೂ ಪ್ರಶ್ನೆ ಕೇಳೋಕೆ ಬಂದಾಗ ಇವ್ರನ್ನ ನಾವು ನಂಬಬಹುದಾ, ಈತ ನಿಜವಾಗ್ಲೂ ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದಾರಾ ಅಥವಾ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದಾರಾ ಅನ್ನೋದನ್ನು ತಿಳ್ಕೋಬಹುದು. ಸಾಮಾನ್ಯ ಪಿರಮಿಡ್ ಸೂತ್ರವನ್ನು ಬಳಸಿ ಬಂದಿರುವಂಥ ಪ್ರಶ್ನಾಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಮಿಸ್ಟಿಕ್ ಪಿರಮಿಡ್ ಸಂಖ್ಯೆಗಳನ್ನು ಬಳಸಿ ಬಂದಿರುವಂಥ ಪ್ರಶ್ನಾಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಕೆಲವರಿಗೆ ಅನಿಸುತ್ತೆ ಸರ್ ಇಷ್ಟೆಲ್ಲ ಯಾಕೆ ಬೇಕು ಅಂತ ಅಲ್ವಾ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದೊಂದು ಪ್ರಶ್ನೆಗಳಿಗೂ ಒಂದೊಂದು ರೀತಿಯಾದಂಥ ಉತ್ತರವನ್ನು ನಾವು ಕೊಡಬೇಕಾಗುತ್ತೆ. ಸೊ ಒಂದೊಂದು ರೀತಿಯಾಗಿ ಪ್ರಶ್ನೆಯನ್ನು ನೋಡಬೇಕಾಗಿರ್ತದೆ. ಯಾವ ರೀತಿ ನೋಡಬೇಕು, ನಾವು ಯಾವ ರೀತಿ ತಯಾರಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ತರಗತಿಯಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಲಾಭ ನಷ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ, ಅಂದುಕೊಂಡಂಥ ಕೆಲಸಗಳಾಗ್ತವಾ ಇಲ್ವಾ ಅನ್ನೋಂಥದ್ದು, ನಾಣ್ಯದಿಂದ ಪ್ರಶ್ನೆಗೆ ಉತ್ತರಿಸುವಂಥದ್ದು, ಅಂದರೆ ನಾಣ್ಯವನ್ನು ಬಳಸಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವಂಥದ್ದು ಕೂಡ ಇದರಲ್ಲಿ ನಾವು ತಿಳ್ಕೊಬಹುದಾಗಿದೆ. ಕವಡೆ ಶಾಸ್ತ್ರ, ಒಂದು 12 ಕವಡೆಗಳನ್ನು ತಗೊಂಡು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ತಿಳ್ಕೊಬೋದು, ಅಕ್ಕಿ ಇತ್ಯಾದಿಗಳನ್ನು ಬಳಸಿ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳುವಂಥ ವಿಧಾನವನ್ನು ಕೂಡ ನಾವಿದರಲ್ಲಿ ನೋಡ್ಬೋದು. ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಬಳಸಿ ಒಂದೇ ಪ್ರಶ್ನೆಗಳು ಎಷ್ಟೇ ಇರಲಿ ಆ ಪ್ರಶ್ನೆಗಳನ್ನು ಎಷ್ಟು ದಿನಗಳಾದ ಮೇಲೆ ನೋಡಬೇಕು, ಯಾವ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರಿಸಬೇಕು, ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ನಾವು ಯಾವ ರೀತಿ ತಯಾರಿ ಇತ್ಯಾದಿಗಳನ್ನು ಮಾಡ್ಕೋಬೇಕು, ಇದು ಬಹಳಷ್ಟು ವಿಷಯಗಳಿರ್ತವೆ. ಬೇರೆ ಬೇರೆ ರೀತಿಯಾಗಿ ಅಂದರೆ ವೈದಿಕ ಅಂಕಸೂತ್ರಗಳಾಗಿರ್ಬಹುದು, ಮಹಾವೀರ್ ಪ್ರಶ್ನಾವಳಿಗಳಾಗಿರ್ಬೋದು, ಇಲ್ಲಿ ಗ್ರೂಪ್ ಇತ್ಯಾದಿಗಳನ್ನು ಮಾಡಿ ಅದರಲ್ಲೂ ಕೂಡ ಪ್ರಶ್ನೆ ಇತ್ಯಾದಿಗಳನ್ನು ತೆಗೆಯುವಂಥದ್ದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಹನುಮಾನ್ ಪ್ರಶ್ನಾವಳಿ ಇತ್ಯಾದಿಗಳಾಗಿರ್ಬೋದು, ಈ ಥರ ಬಹಳಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾನು ಈ ಬಾರಿ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ. ತರಗತಿಯ ಶುಲ್ಕ 3,000 ರೂಪಾಯಿಗಳು ಆಗಿರ್ತವೆ. ಶುಲ್ಕ ಪಾವತಿಸಿದ ನಂತರ ಶುಲ್ಕ ಪಾವತಿಸಿದ ರಸೀದಿಯನ್ನು ನಮಗೆ ವಾಟ್ಸಪ್ ಮಾಡಿದರೆ ನಾವು ನಿಮ್ಮನ್ನು ವಾಟ್ಸಪ್ ಗ್ರೂಪಿಗೆ ಸೇರಿಸಲಾಗುತ್ತೆ. ಇಚ್ಛಿತರು ಕೆಳಗೆ ಕೊಟ್ಟಿರುವಂಥ ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ಸಂಸ್ಥೆಗೆ ತಾವು ಸಂಪರ್ಕ ಮಾಡಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ.